ನಾನು ಏನಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಮುಸ್ಲಿಂ ಮೀಸಲಾತಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕ್ತೇನೆ. ಅದನ್ನ ದಲಿತರಿಗೆ, ಹಿಂದುಳಿದವರಿಗೆ, ಯಾರು ಆರ್ಥಿಕ ಬಡವರಿದ್ದಾರೆ ಅವ್ರಿಗೆ ಹಂಚಿಕೊಡ್ತೇನೆ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಸನಗೌಡ ಪಾಟೀಲ್ ಯತ್ನಾಳ್ ಈ ಹೆಸರು ಕೇಳಿದ ತಕ್ಷಣ ರಾಜ್ಯದ, ದೇಶದ ಹಿಂದೂ ಭಕ್ತರು, ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕಿವಿ ಸೆಟೆದು ನಿಂತು ಬಿಡುತ್ತೆ. ಯಾಕಂದರೆ ಯತ್ನಾಳ್ ಮಾತನಾಡ್ತಾರೆ ಅಂತಂದರೆ ಅಲ್ಲಿ 100% ವಿಷ ಇರುತ್ತೆ ಅನ್ನೋಂಥದ್ದು. ಇಲ್ಲ ಬಿ ಜೆ ಪಿಯಲ್ಲೇ ಇರ್ತಕ್ಕಂಥ ನಾಯಕರನ್ನ ಅವರು ಬೈತಾರೆ, ಇಲ್ಲ ಈ ದೇಶದ ವಿವಿಧತೆಯ ಅಸ್ಮಿತೆಯಾಗಿರ್ತಕ್ಕಂಥ ಇನ್ನೊಂದು ಧರ್ಮವನ್ನು, ಅದರಲ್ಲೂ ಪ್ರಮುಖವಾಗಿ ಇಸ್ಲಾಂ ಅಥವಾ ಮುಸ್ಲಿಮರನ್ನು ಅವರು ಬಾಯಿಗೆ ಬಂದ ಹಾಗೆ ಬೈತಾರೆ. ಅವರ ಬೈಗಳನ್ನು ಕೇಳ್ತಾ ಕೇಳ್ತಾ ನಮ್ಮ ಕಿವಿ ಪಾವನವಾದವು ಅನ್ನುವಂಥ ಖುಷಿ ಪಡುವಂಥ ವಿಕೃತ ಮನಸ್ಸಿನ ಭಕ್ತರು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಒಂದು ಪ್ರಶ್ನೆ ಹುಟ್ಕೊಂಡು ಬಿಟ್ಟಿದೆ. ಈಗಾಗಲೇ ಕಳೆದ 1 ವರ್ಷದಿಂದ, ಅದರಲ್ಲೂ 2 ವರ್ಷದಿಂದಲೂ ಕೂಡ ಯತ್ನಾಳ್ರವರ ಮಾತು ಮುಂದುವರೆದಿತ್ತು. 1 ವರ್ಷದಿಂದ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ ನಂತರ ಅವರ ಮಾತುಕತೆ ಇನ್ನೂ ವ್ಯಗ್ರವಾಗಿಬಿಟ್ಟಿದೆ. ಈ ಪರಿಸ್ಥಿತಿಯಲ್ಲಿ ನಿನ್ನೆ ಮೊನ್ನೆಯಿಂದ ಮತ್ತೆ ಯತ್ನಾಳ್ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದಾರೆ. ಹಾಗಾದರೆ ಯತ್ನಾಳ್ರವರ ಮಾತು ಕೇವಲ ಯತ್ನಾಳ್ರ ಮಾತಾ ಅಥವಾ ಅದು ಬಿಜೆಪಿಯ ನಿಲುವಾ ಅನ್ನುವಂಥದ್ದು ಕೂಡ ಸ್ಪಷ್ಟಗೊಳ್ಳಬೇಕಾಗಿದೆ. ಯಾಕೆ ಯತ್ನಾಳ್ ಹೀಗೆ ಮಾತಾಡ್ತಿದ್ದಾರೆ? ಯತ್ನಾಳ್ನ ಕಂಟ್ರೋಲ್ ಮಾಡೋರು ಯಾರು ಇಲ್ವಾ? ಯತ್ನಾಳ್ರ ಉದ್ದೇಶ ಏನು ಅನ್ನೋದ್ರ ಕುರಿತಂತೆ ನಾನಿವತ್ತು ನಿಮಗೆ ಹೇಳ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೇನರ್. ನಾನು ಹಬೀಬ್ ದಂಡಿ. ದಾವಣಗೆರೆಯಲ್ಲಿ ಏನೋ ಮುಸ್ಲಿಮರು ಓಟ್ ಹಾಕ್ತಾರೆ ಬಿ ಜೆ ಪಿಗತ್ತೇನೋ ಖುಷಿ ಒಳಗೆ ಅದಾರೆ. ಒಂದೂ ಬೀಳುವುದಿಲ್ಲ ತಪ್ಪಿ. ಆ ರೀತಿ ಇವತ್ತೆಲ್ಲ ಸಿದ್ದರಾಮಯ್ಯವ್ರ ಬಳಿ ಬಂದು ಎಲ್ಲ ಪ್ಯಾಕೇಜ್ ಅನೌನ್ಸ್ ಆಗಿದೆ, ಮುಗಿದು ಇವತ್ತೆಲ್ಲ ಅಲ್ಲೇ ಹಾಕ್ತಾರೆ ಕಾಂಗ್ರೆಸ್ಗೆ. ಎಸ್ ವೀಕ್ಷಕರೇ, ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಉತ್ತರ ಕರ್ನಾಟಕದಾದ್ಯಂತ ತಮ್ಮದೇ ಆಗಿರ್ತಕ್ಕಂಥ JCB ಪಕ್ಷವನ್ನು ಕಟ್ತೀನಿ ಅಂತ ಹೊರಟು ಬಿಟ್ಟಿದ್ದಾರೆ. ಜನತಾ ದಳದಿಂದ, ಕಾಂಗ್ರೆಸ್ನಿಂದ ಮತ್ತು ಬಿಜೆಪಿಯಿಂದ ನಾಯಕರನ್ನ, ಕಾರ್ಯಕರ್ತನ ಆಯ್ಕೆ ಮಾಡಿ ನಾನೇ ಪಕ್ಷವನ್ನು ಕಟ್ಟಿ ನಾನೇ CM ಆಗಿಬಿಡ್ತೀನಿ ಅಂತ ಹೊರಟು ಬಿಟ್ಟಿದ್ದಾರೆ. ಅವ್ರು ಹೊರಡಲಿ, ಅದು ಅವ್ರ ಹಣೆ ಬರಹ. ಆದರೆ ಯತ್ನಾಳ್ ಮನಸ್ಸಲ್ಲಿ ಯಾಕೆ ಇಷ್ಟು ಕೋಮು ವಿಷ ತುಂಬಿಕೊಂಡಿದೆ ಅನ್ನುವಂಥದ್ದು ನೋಡಿ. ನಿನ್ನೆ ಅಷ್ಟೇ ಅವರು ಒಂದು ಮಾತನ್ನು ಕೋಲಾರದಲ್ಲಿ ಹೇಳಿದ್ರು, ನಮಗೆ ಮುಸಲ್ಮಾನರ ಓಟ್ಗಳೇ ಬೇಡ, ಮುಸಲ್ಮಾನರ ಓಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡುವಂಥ ಬಿಜೆಪಿಯವರಿದ್ದಾರಲ್ಲ ಅವರಿಗೆ ಬುದ್ಧಿ ಇಲ್ಲ, ನಾನು ಅವರ ಓಟ್ಗಳನ್ನು ಅಂದರೆ ಮುಸಲ್ಮಾನ್ ಸಮುದಾಯದ ಓಟ್ಗಳನ್ನೇ ಕೇಳಲ್ಲ ಅನ್ನೋವಂಥ ಮಾತನ್ನು ಖಡಾಖಂಡಿತವಾಗಿ ಹೇಳಿದರು. ಇದಲ್ಲಷ್ಟೇ ಅಲ್ಲದೆ ಮುಂದುವರೆದು ನಾನೇನಾದರೂ ಮುಖ್ಯಮಂತ್ರಿ ಆದರೆ ಮುಸ್ಲಿಂ ಸಮುದಾಯಕ್ಕೆ ಇರ್ತಕ್ಕಂಥ ಮೀಸಲಾತಿಯನ್ನೇ ಕಿತ್ತು ಹಾಕ್ತೀನಿ ಅನ್ನೋವಂಥ ಮಾತನ್ನು ಕೂಡ ಹೇಳಿದರು. ಆಯಿತು, ಯತ್ನಾಳ್ಗೆ ಒಂದು ಕೋಮು ವಿಷ ತಲೆಗೇರಿಬಿಟ್ಟಿದೆ. ಅವರ ಮಾನಸಿಕ ಸ್ಥಿತಿ ಅಥವಾ ಬುದ್ಧಿಯ ಸ್ಥಿತಿ ಸ್ಥಿಮಿತದಲ್ಲಿಲ್ಲ, ಬಾಯಿಗೆ ಬಂದಂತೆ ಮಾತಾಡ್ತಾರೆ ಅಂತ ಅಂದ್ಕೊಂಡು ಸುಮ್ಮನಿದ್ದು ಬಿಡೋಣ. ಆದರೆ ನಿನ್ನೆಯಿಂದ ಯತ್ನಾಳ್ರವರ ಮಾತು ಬಿಜೆಪಿಗೆ ಒಂದು ರೀತಿಯ ಮಗ್ಗಲು ಮುಳ್ಳಾಗಿ ಚುಚ್ಚುತ್ತಾ ಇದೆ ಅನ್ನೋಂಥದ್ದು. ಅವ್ರು ಏನು ಹೇಳ್ತಿದ್ದಾರೆ? ಬಿಜೆಪಿಯವರಿಗೆ ಮುಸಲ್ಮಾನರು ಓಟೆ ಹಾಕೋದಿಲ್ಲ, ಅವರನ್ನು ನಂಬ್ಕೊಂಡು ಕುತ್ಕೋಬೇಡಿ ಅನ್ನೋಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಬಿಜೆಪಿಯಿಂದ ಉಚ್ಚಾಟನೆಯಾಗಿರ್ತಕ್ಕಂಥ ಯತ್ನಾಳ್ರಿಗೆ ಬಿಜೆಪಿ ಪಕ್ಷದ ಬಗ್ಗೆ ಮಾತಾಡಲಿಕ್ಕೆ ಇರತಕ್ಕಂಥ ಅಧಿಕಾರ ಏನು ಅನ್ನುವಂಥದ್ದು. ಈಗಾಗಲೇ ನೋಡಿ, ಬಿಜೆಪಿಯಲ್ಲಿ ಇರತಕ್ಕಂಥ BS ಯಡಿಯೂರಪ್ಪ ಅಥವಾ BV ವಿಜಯೇಂದ್ರ ಬಗ್ಗೆ ಬಾಯಿಗೆ ಬಂದಂತೆ ಕಂಟ್ರೋಲ್ ಇಲ್ಲದಂತೆ ಮಾತಾಡಿ ಆಡಿ 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 ಬಾಯಿ ನಸ್ಕೊಂಡಿರ್ತಕ್ಕಂಥ ಯತ್ನಾಳ್ರು ಆದರೂ ಬಿಡದೆ ಮತ್ತೆ ಬಿಜೆಪಿನ ಮಧ್ಯದಲ್ಲಿ ಸಿಕ್ಕಿಸ್ಕೊಂಡು ಮುಸಲ್ಮಾನರ ಮೇಲೆ ಮತ್ತೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಈಗ ನೋಡಿ, ಈಗಿರ್ತಕ್ಕಂಥ 2 ವಿಧಾನಸಭಾ ಕ್ಷೇತ್ರಗಳಿದ್ದಾವಲ್ಲ, ಬೈ ಎಲೆಕ್ಷನ್, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ, ಇದರ ವಿಚಾರನೇ ಅವರು ಮಾತಾಡಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಆಶ್ಚರ್ಯ ಎಂಬಂತೆ ಯಾವಾಗ ಸಾದಿಕ್ ಪೈಲ್ವಾನ್ ಅಥವಾ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ವೋ ಅವಾಗ ಅಲ್ಲಿರ್ತಕ್ಕಂಥ ಸ್ಥಳೀಯ ಮುಸಲ್ಮಾನ ಮತದಾರರು ಮತ್ತು ಸ್ಥಳೀಯ ಮುಖಂಡರು ಬಿಜೆಪಿ ಪಕ್ಷವನ್ನು ಸೇರಿಬಿಟ್ರು. ನಾವು ಅಲ್ಲಿರ್ತಕ್ಕಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಆಯ್ತಾ? ಇಂತಹ ಸಂದರ್ಭದಲ್ಲೂ ಕೂಡ ಅರೆರೆರೆ ನಂಬಬೇಡಿ, ನೀವು ಮುಸಲ್ಮಾನ್ ಸಮುದಾಯವನ್ನು ನಂಬಬೇಡಿ, ಅವ್ರು ಓಟ್ ಹಾಕೋದಿಲ್ಲ ಅನ್ನೋಂಥ ಮಾತನ್ನು ಯತ್ನಾಳ್ ಹೇಳ್ತಾ ಇದ್ದಾರೆ. ಹಾಗಾದರೆ ಯತ್ನಾಳ್ರವರ ಮಾತಿನ ನಿಜವಾದ ಉದ್ದೇಶ ಏನು? ಕೇವಲ ಮುಸಲ್ಮಾನ್ ಸಮುದಾಯವನ್ನು ಟಾರ್ಗೆಟ್ ಮಾಡುವಂಥದ್ದ, ಮುಸ್ಲಿಂ ಮತದಾರರನ್ನು ಟಾರ್ಗೆಟ್ ಮಾಡುವಂಥದ್ದ, ಅಥವಾ ಈ ಮಾತನ್ನು ಹೇಳಿ ಬರುವಂಥ 1, 2, 3, 4, 5% ಅಷ್ಟು ಮುಸಲ್ಮಾನರ ಓಟು ಬರೋದಿದ್ರೆ ಬಿಜೆಪಿಗೆ ಬೇರೆ ಬೇರೆ ಕಾರಣಕ್ಕೆ, ಅದು ಕಾಂಗ್ರೆಸ್ ಮೇಲಿನ ಸಿಟ್ಟಿಗೋ, SS ಮಲ್ಲಿಕಾರ್ಜುನ್ ಅವರ ಮೇಲಿನ ಸಿಟ್ಟಿಗೋ ಅಥವಾ ಇನ್ಯಾವುದೋ ಕಾರಣಕ್ಕೆ ಬರೋದಿದ್ರೆ ಅದು ಬರೋದು ಬೇಡವಾ ಅನ್ನುವಂಥದ್ದ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಹಾಗಾಗಿ ಯತ್ನಾಳ್ ಬಿಜೆಪಿಗೆ ಮಿತ್ರನ ಶತ್ರುನ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿರ್ತಕ್ಕಂಥದ್ದು ಅಲ್ವಾ? ಇದಕ್ಕೆ ಬಿಜೆಪಿಯವರು ಉತ್ತರ ಕೊಡಬೇಕಿದೆ. ಇಷ್ಟೆಲ್ಲ ಮಾತಾಡ್ತಿದ್ರು ಯಡಿಯೂರಪ್ಪನವರಾಗಲಿ, BV ವಿಜೇಂದ್ರ ಆಗಲಿ ಅಥವಾ ಬಿಜೆಪಿಯ ಇತರೆ ಮಹಾನ್ ನಾಯಕರಾಗಲಿ ಯಾಕೆ ಸುಮ್ಮನಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿಲ್ಲ. ಇದೆಲ್ಲದರ ಹೊರತಾಗಿ
ಇನ್ನೊಂದು ಮಾತು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬರ್ತಾ ಇರತಕ್ಕಂಥದ್ದು, ಈಗಾಗಲೇ ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಮುಸಲ್ಮಾನ್ ಸಮುದಾಯದ ಮೇಲೆ ಮಾತಾಡ್ತಿದಾರಲ್ವಾ, ವಿಷ ಕರ್ತಿದಾರಲ್ವಾ, ಇದೇ ಯತ್ನಾಳ್ JDSನ ರಾಜ್ಯಾಧ್ಯಕ್ಷರಾಗಿದ್ದರಲ್ವಾ, ಅವಾಗ ವಿಜಯಪುರದಲ್ಲಿ ಮುಸಲ್ಮಾನರ ಹಬ್ಬ ಹರಿದಿನಗಳಿಗೆ ಹೋಗಿ ತಲೆಗೆ ಟೋಪಿ ಹಾಕ್ಕೊಂಡು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವರೊಂದಿಗೆ ನಾನು ಕೂಡ ನಿಮ್ಮ ಸಹೋದರ ಭಾಯ್ ಅನ್ನೋಂಥ ಮಾತನ್ನು ಹೇಳಿದರು. ಇವತ್ತ್ಯಾಕೆ ಅವರಿಗೆ ವಿಷ ಬಂದುಬಿಡ್ತು ಗೊತ್ತಿಲ್ಲ. ಇದು ಬಹಳ ಪ್ರಮುಖ ಮಾತು. ಇನ್ನೊಂದು, ಯಾವತ್ತೂ ಕೂಡ ಯಡಿಯೂರಪ್ಪನವರ ಬಗ್ಗೆ ಹಲವಾರು ಆರೋಪಗಳಿರ್ಬೋದು, ಹಲವಾರು ರೀತಿಯ ಅಭಿಪ್ರಾಯಗಳಿರ್ಬೋದು, ಆದರೆ BS ಯಡಿಯೂರಪ್ಪ ಯಾವತ್ತೂ ಕೂಡ ಕೋಮು ರಾಜಕಾರಣವನ್ನು ಮಾಡಿಲ್ಲ. ಅವರು 3, 4, 5 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು ಕೂಡ ಯಾವತ್ತು ಒಂದು ಸಮುದಾಯದ ವಿರುದ್ಧ ಒಂದು ಮಾತನ್ನು ಆಡಲಿಲ್ಲ. ಅಂದರೆ ವಿಷ ಹರಡುವಂಥ ಒಂದು ಮಾತನ್ನು ಆಡಲಿಲ್ಲ, ಥರದ ರಾಜಕಾರಣ ಮಾಡಲಿಲ್ಲ ಅಲ್ವಾ. ಹಾಗಾಗಿ ಈ ಯಡಿಯೂರಪ್ಪ ಮತ್ತು ವಿಜೇಂದ್ರರವರಿಗೆ ಪಾಠ ಕಲಿಸಲಿಕ್ಕೆ ಯತ್ನಾಳ್ ಈ ರೀತಿ ಆಡ್ತಿದ್ದಾರಾ ಗೊತ್ತಿಲ್ಲ. ಈ ಕುರಿತಂತೆ BJPಯಲ್ಲೂ ಇರ್ತದೆ. ಯತ್ನಾಳ್ BJP ಉಚ್ಚಾಟನೆ ಆಗಿದ್ದಾರೆ ಮತ್ತು BJPಗೆ ಸೇರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ನನಗೆ ಬಹಳ ಒಂದು ಆಶ್ಚರ್ಯ ಅಂತ ಅನಿಸೋದು ಮತ್ತು ದೊಡ್ಡ ಪ್ರಶ್ನೆ ಉಟ್ಕೊಂಡಿರ್ತಕ್ಕಂಥದ್ದು ಯತ್ನಾಳ್ ಮೇಲೂ ಅಲ್ಲ, BJPಯಲ್ಲಿರ್ತಕ್ಕಂಥ ಇತರ ಈ ಕೋಮು ಮನಸ್ಥಿತಿಯ ನಾಯಕರ ಮೇಲೂ ಅಲ್ಲ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, BJPಯಲ್ಲೇ ಇದ್ದು ಕೋಮು ಪಾರ್ಟಿ ಅಥವಾ ಅದು ಕೋಮು ರಾಜಕಾರಣವನ್ನು ಮಾಡುವಂಥ ರಾಜಕೀಯ ಪಕ್ಷ ಅಂತ ಗೊತ್ತಿದ್ದು, ಆ ಪಕ್ಷದಲ್ಲಿ ತಮ್ಮ ಅಸ್ತಿತ್ವವನ್ನು ಬೆಳೆಯನ್ನು ಬೆಳೆಸ್ಕೊಳ್ಳೋಕ್ಕೆ ಹೋಗಿರ್ತಕ್ಕಂಥ ಅಲ್ಪಸಂಖ್ಯಾತ ನಾಯಕರಿದಾರಲ್ಲ, ಇವ್ರು ಏನು ಮಾಡ್ತಾ ಇದ್ದಾರೆ, ಇವ್ರು ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ನೋಡಿ. ರಹೀಮ್ ಉಚ್ಚಿಲ ಅನ್ನೋಂಥ ಒಬ್ಬ ಕರಾವಳಿಯ ನಾಯಕ ಇದ್ದಾನೆ, ಆತ ಏನು ಮಾಡ್ತಿದ್ದಾನೆ. ಅದಲ್ಲದೆ ಇನ್ನೊಬ್ರು ಇದ್ದಾರೆ ಅನ್ವರ್ ಮಾಣಪ್ಪಾಡಿ ಅಂತಂದು ಹೇಳಿ, ಅವರು ಕೂಡ BJPಯಲ್ಲಿ ನಾನು ದೊಡ್ಡ ನಾಯಕ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಇದೆಲ್ಲದಕ್ಕಿಂತ ಜಾಸ್ತಿಯಾಗಿ ನಮ್ಮ ಬೆಂಗಳೂರಿನ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಒಬ್ಬರಿದ್ದಾರೆ ಅಬ್ದುಲ್ ಅಜೀಮ್ ಅಂತಂದೇಳಿ, ಅವರು ಕೂಡ BJPಯಲ್ಲಿ ಇದ್ದವರು ಅಲ್ವಾ. ಅವ್ರು ಏನು ಮಾಡ್ತಿದ್ದಾರೆ, ಯಾಕೆ ಇವರೆಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ? ಮುಸಲ್ಮಾನ್ ಸಮುದಾಯದ ವಿರುದ್ಧ, ಮುಸಲ್ಮಾನ್ ಮತದಾರರ ವಿರುದ್ಧ, ಮುಸಲ್ಮಾನ್ ಮಹಿಳೆಯರ ವಿರುದ್ಧ ಇದೇ ಅನಂತಕುಮಾರ್ ಹೆಗಡೆ, ಇದೇ ಬಸನಗೌಡ ಪಾಟೀಲ್ ಯತ್ನಾಳ್, ಇದೇ ಈಶ್ವರಪ್ಪ, ಈ ಥರದವರು ಬಾಯಿಗೆ ಬಂದಂಗೆ ಮಾತಾಡ್ತಿದ್ರೆ ಬಾಯಿ ಮುಚ್ಕೊಂಡು ಇವ್ರು ಯಾಕೆ ಕೂತ್ಕೊಂಡಿದ್ದಾರೆ? ಏನಾದರೂ ಬಾಯಿನಲ್ಲಿ ಇವರಿಗೆ ಈ ಅಂಥ ಒಂದು ಇರೋವಂಥದ್ದೇನು, ಯಾಕೆ ಬಾಯಿಗೆ ಬೀಗ ಬಿದ್ದಿದೆ ಅನ್ನೋಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಜೊತೆಗೆ ಯತ್ನಾಳ್ರವರಿಗೂ ಕೂಡ ಈ ಒಂದು ಪಾಠ ಕಲಿಸುತ್ತಾ. ಯಾಕಂದರೆ ಯಡಿಯೂರಪ್ಪನವ್ರು ನಾನು ಹೇಳಿದೆ, ಅವ್ರು ಯಾವತ್ತೂ ಕೋಮು ರಾಜಕಾರಣ ಮಾಡಿದವರಲ್ಲ. ಹಾಗಾಗಿ ಇಡೀ BJPಗೆ ಎಫೆಕ್ಟ್ ಆಗುತ್ತಾ ಯತ್ನಾಳ್ ಮಾತುಗಳು, ಬರುವಂಥ ಒಂದಷ್ಟು ಜನ ಓಟ್ಗಳು ಕೂಡ ಬರದೇ ಇರೋ ಪರಿಸ್ಥಿತಿ ನಿರ್ಮಾಣವಾಗುತ್ತಾ. ಹಾಗಾಗಿ ಯತ್ನಾಳ್ BJPಯ ಮಿತ್ರನ, BJPಯ ದೋಸ್ತ ಅಥವಾ ದುಶ್ಮನ್ನ ಅನ್ನುವಂಥದ್ದು ಸ್ವತಃ BJP ನಾಯಕರೇ ಸ್ಪಷ್ಟಪಡಿಸಬೇಕಿದೆ. ಕೇಳಿದ್ರೆ ಸರ್ ಮುಸ್ಲಿಮ್ಸ್ ಕೇಳೋದಿಲ್ಲ, ಕೇಳೋದೇ ಇಲ್ಲ, ಯಾಕೆ ಹಾಕ್ತಾರೆ ಸರ್? ಅವ್ರು ಯಾರು ಹಾಕೋದೇ ಇಲ್ಲ, ಸುಮ್ಮನೆ ಕೇಳಿ ಮೂರ್ಖ ನನ್ನ ಮಗ ಆಗ್ಬೇಕಾ? ಅಷ್ಟು ಮೂರ್ಖ ರಾಜಕಾರಣಿನ ಅಲ್ಲ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.